ಸ್ವಂತ ಮೊಮ್ಮಗಳೇ ಕರ್ಕೊಂಡ್ಬರ್ತಾಳೆ. ನನಗೆ ಅವಳು ಮೊಮ್ಮಗಳು ಅಂತ ಗೊತ್ತಿರಲ್ಲ. ಕೆಲವರ ಹಣೆ ಬರಹ ಹೆಂಡತಿ ಫೋಟೋ ಸಮೇತ ಬರ್ತಾರೆ, ಯಾಕಂದ್ರೆ ಫೋಟೋ ಇಟ್ಕೊಳ್ಳೋಕ್ಕೂ ಜಾಗ ಕೊಡಲ್ಲ. ಊಟ ಮಾಡ್ತಾ ಇದ್ದೆ, ಅನ್ನ ತಟ್ಟೆ ಕಿತ್ಕೊಂಡು ಈಚೆ ತಳ್ಳಿಬಿಟ್ಟ. ಕನಿಕರವಿಲ್ಲದ ನೀವು ಅಳಿಯನ್ನು ಏನೋ ಮಾಡಬೇಕು ಅನ್ಕೊಂಡಿದ್ದೆ. ಏನ್ ಮಾಡ್ಬೇಕು ಅನ್ಕೊಂಡಿದ್ರಿ? ಮರ್ಡರ್ ಮಾಡಬೇಕು ಅಂತ. ಮಧುವಾನಿ, ದವಂಗ, ಪಟ್ನ 3 ರಾಜ್ಯಕ್ಕೆ ಮುಖ್ಯಮಂತ್ರಿ ಹೆಂಡತಿ ಇದ್ದಾರೆ. ಮಗಳಿದ್ದಾರೆ, ಒಬ್ರು SLC ಓದ್ತಾ ಇದ್ದಾರೆ. 10 ಜನ ಗಂಡ ಪಿಟೀಲ್ ಚೌಡಯ್ಯನವರು ಅಂತ ಕೇಳಿದಿರ? ಅವರ ಸ್ಟೂಡೆಂಟ್. ಏನು ಓದಿದ್ದೀರಾ? ಡಿಗ್ರಿ. ಫೋನ್ ಯಾವಾಗ್ಲೂ ಹಿಡ್ಕೊಂಡಿರ್ತಾಳೆ, ಏನು ಗೊತ್ತಾಗಲ್ಲ ಪಾಪ. ನಿಮ್ಮ ಹೆಸರಣ್ಣ? ಗೋಪಿನಾಥ್ ಅಂತ. ಗೋಪಿನಾಥ್ ಅಂತ ಮಾದನಾಯಕನಹಳ್ಳಿ ಸ್ಟೇಷನ್ ಇಂದ ಕಳಿಸ್ಕೊಟ್ಟಿರ್ತಾರೆ ಇವರು. ಆಕ್ಚುಲಿ ಇವ್ರಿಗೆ ನನಗೊಂದು ಬೇಜಾರು ಏನಂದ್ರೆ, ಈ ಮನುಷ್ಯ ತುಂಬಾ ಒಳ್ಳೆ ಮನುಷ್ಯ, ನಿಯತ್ತಿನ ಮನುಷ್ಯ. ನಾನು ಸರ್ಟಿಫಿಕೇಟ್ ಕೊಡ್ತೀನಿ. ಇಲ್ಲಿ ಇಷ್ಟು ದಪ್ಪ ಗುಳ್ಳೆ ಆಗ್ಬಿಟ್ಟಿರ್ತೀವಿ, ಇಷ್ಟು ದಪ್ಪ. ಅದನ್ನು ಮೊನ್ನೆ ರೀಸೆಂಟಾಗಿ ಆಪರೇಷನ್ ಮಾಡಿಸಿದ್ದೀನಿ, ಕಣ್ಣು ಸರಿಯಾಗಿ ಕಾಣಲ್ಲ. ಇದು ರಿಮೂವ್ ಆದಮೇಲೆ ಕಣ್ಣು ಮಾಡ್ತೀನಿ ಅಂತ ಹೇಳಿದ್ದಾರೆ. ಈಗ ನೆಕ್ಸ್ಟ್ ಇವ್ರದ್ದೆಲ್ಲ ಒಂದು ಗ್ರೂಪ್ ಇರುತ್ತೆ ಆಪರೇಷನ್. ಅದು ರೀಸೆಂಟಾಗಿ 15 ದಿನ ಇದ್ರು ಹಾಸ್ಪಿಟಲ್. 15 ಅಲ್ಲ, ಇವ್ರು 28 1 ತಿಂಗಳಿದ್ರು ಇವರು. ಆಪರೇಷನ್ ಎಲ್ಲ ಕ್ಲಿಯರ್ ಮಾಡಿ ಇಷ್ಟು ದಪ್ಪ ಗಂಟಿತ್ತು, ದಿನಾ ಸೋರೋದು. ಅದನ್ನು ಆಪರೇಷನ್ ಮಾಡಿಸಿದ್ವಿ. ಈಗ ಕಣ್ಣು ಆಪರೇಷನ್ ನೆಕ್ಸ್ಟ್ ಮಾಡಿಸಿ. ಒಂದು ಬೇಜಾರು ಏನಂದ್ರೆ, ಸ್ವಂತ ಮೊಮ್ಮಗಳೇ ಕರ್ಕೊಂಡ್ಬರ್ತಾಳೆ. ನನಗೆ ಅವಳು ಮೊಮ್ಮಗಳು ಅಂತ ಗೊತ್ತಿರಲ್ಲ. ಎಷ್ಟು ವರ್ಷ ಅವಳಿಗೆ? ಎಷ್ಟು ವರ್ಷ ಅಣ್ಣ ಅವಳಿಗೆ? 9 ವರ್ಷ. 9 ವರ್ಷ. 9 ವರ್ಷದ ಹೆಣ್ಮಗಳು ಕರ್ಕೊಂಡು ಬಂದಿದ್ದೆ. ನಾನು ಪಕ್ಕದ ಮನೆ ಹುಡುಗಿ ಅಂತ ಕರ್ಕೊಂಡ್ ಬರ್ತಾರೆ. ಅವ್ರು ಹೇಳಿದ್ದು ಪಕ್ಕದ ಮನೆ ಹುಡುಗಿ. ನನಗೆ ಗೊತ್ತಿರಲ್ಲ. ನಮ್ಮ ಅಳಿಯ ಹೇಳಿ ಕಳಿಸಿದ್ದಾರೆ. ನನಗೂ ಆಗಲ್ಲ. 1000 ಇರ್ಲಿ ಸರ್, ಒಳ್ಳೆಯವಳು. ಇವತ್ತವರೆಗೂ ಒಂದು ಸಲ ಬಂದು ನೋಡ್ಬೋದಿತ್ತಲ್ವಾ? ಒಂದೇ ಒಂದು ಸಲ ಸರ್. ನಾನೀಗ ಡಿಸೈಡ್ ಮಾಡಿದ್ದೀನಿ, ಈ ಲೈವ್ ವಿಡಿಯೋ ಯಾವತ್ತೂ ಇರಬೇಕು. ಕಣ್ಣು ಆಪರೇಷನ್ ಮಾಡಿಸಿ ಸೀದಾ ಅವ್ರನ್ನ ನಾನು ಗಾಡೀಲಿ ಕರ್ಕೊಂಡು ಹೋಗ್ತೀನಿ. ಅಡ್ರೆಸ್ ಗೊತ್ತಾಗಬೇಕು. ಅವ್ರನ್ನ ಹೋಗಿ ರಿಕ್ವೆಸ್ಟ್ ಮಾಡ್ತೀನಿ, ನೀವು ಕರ್ಕೊಂಡು ಹೋಗ್ಬೇಡಿ, ನೀವು ಏನಕ್ಕೂ ಬರಬೇಡಿ, ಅಟ್ಲೀಸ್ಟ್ ಬಂದು ನೋಡ್ಕೊಂಡು ಹೋಗಿ. ನಾನು ಕೇಳ್ಕೊಳ್ಳೋದಷ್ಟೇ. ನೀವು ಕರ್ಕೊಂಡೋಗಲ್ಲ ಅಂತ ಗೊತ್ತು. ಹಂಗೆ ಕರ್ಕೊಂಡೋಗೋರಾಗಿದ್ರೆ ನೀವು ಯಾವತ್ತೂ ಇಟ್ಕೊಳ್ತಾ ಇದ್ರಿ, ಇಲ್ಲಿವರೆಗೂ ಬಿಡ್ತಿರ್ಲಿಲ್ಲ. ತನ್ನ ಮಕ್ಕಳನ್ನೇ ಪಕ್ಕದ ಮನೆಯವರು ಬೇಡ್ತಾ ಇದ್ದಾರೆ, ನಾವು ಊಟ ಕೊಡ್ತೀವಿ, ನಾವು ಬಟ್ಟೆ ಕೊಡ್ತೀವಿ ಅಂತ ಕಳಿಸಿದ್ದಾರೆ. ಅದು ಎಷ್ಟು ಚೆನ್ನಾಗಿ ಆ ಮಗುಗೆ ಹೇಳಿ ಕಳಿಸಿದ್ದಾರೆ ಅಂದರೆ, ನಾನು ಏನೂ ಅಲ್ಲ, ಡಮ್ಮಿ ಪೀಸು. ನನಗೆ ಅವಾಗ ಗೊತ್ತಾಗಿಲ್ಲ, ಆಮೇಲೆ ಗೊತ್ತಾಗತ್ತೆ ಮೊಮ್ಮಗಳು ಅಂತ. ಬಟ್ ಎಲ್ಲೂ ದೂರ ಇಲ್ಲ, ಮಾದನಾಯಕನಹಳ್ಳಿ. ಆಪರೇಷನ್ ಆದಮೇಲೆ ಅವ್ರನ್ನ ಕರ್ಕೊಂಡು ಹೋಗ್ತೀನಿ. ಇದಂತೂ ವಿತ್ ಲೈವ್ ಇರುತ್ತೆ. ನಾನು ಕಾಯ್ತಾ ಇದ್ದೀನಿ ಆಪರೇಷನ್ ಆಗಲಿ ಅಂತ. ಯಾಕಂದ್ರೆ ನಮಗೂ ನೋವಾಗತ್ತೆ ಸರ್. ಇಲ್ಲ ಅಂದರೆ ಬೇಡಮ್ಮ, ನಿನಗೆ ಕಷ್ಟ ಇದೆ, ನೀನು ಇನ್ನೊಬ್ರ ಮನೆಗೆ ಹೋಗಿದ್ಯಾ, ಒಪ್ಕೊಳ್ತೀನಿ. ಆದರೂ ಅಪ್ಪ ಅನ್ನೋದೊಂದು ಇದೆಯಲ್ವಾ, ಸರಿಗೆ ಯಾವಾಗಲೂ ಗಂಡ ಕೈ ಕಟ್ಕೊಂಡು ಏನು ಕೂತಿರಲ್ಲ. ಒಂದು ಕ್ಷಣ ನೀನು ಯಾವುದೋ ಒಂದು ಮೂಲೆಯಲ್ಲಿ ಬಂದು ನೋಡ್ಕೊಂಡು ಹೋಗ್ಬೋದು, ನಿಮ್ಮ ಅಪ್ಪನ ನೋಡ್ಕೊಂಡು ಹೋಗ್ಬೋದು. ಇಲ್ಲಿದ್ದಾರೆ ಅಂತ ಗೊತ್ತು, ನೀವೇ ಖುದ್ದಾಗಿ ಕರ್ಕೊಂಡ್ಬಂದು ಬಿಟ್ಟಿದ್ದೀರಿ. ಆ ಅಪ್ಪ ಒಂದು ಆಸೆ ಪಡ್ತಾನೆ ಮೊಮ್ಮಗಳನ್ನ ನೋಡಬೇಕು ಅಂತ. ದಯವಿಟ್ಟು ಬಂದು ಕರ್ಕೊಂಡು ನೋಡ್ಬಿಟ್ಟು ಹೋಗಿ, ನೀವು ಕರ್ಕೊಂಡು ಹೋಗ್ಬೇಡಿ ಅಂತ ಪರಿಸ್ಥಿತಿ ಬಂದಾಗ ತಿಳಿಸ್ತೀನಿ. ಇನ್ನೇನು ಹೇಳ್ಬೇಕು, ಮಾಡ್ಕೊಳ್ಳಿ. ಕಣ್ಣು ಸರಿ ಹೋದ್ಮೇಲೆ, ಕಣ್ಣು ಸರಿ ಆದ್ಮೇಲೆ ನಾನೇ ಕರ್ಕೊಂಡು ಹೋಗ್ತಾರೆ, ಮೊಮ್ಮಗಳನ್ನ ತೋರಿಸ್ತಾರೆ. ಕಣ್ಣು ಸರಿ ಹೋಗುತ್ತೆ, ಅಳಬಾರ್ದು. ಆ ನೋವು ಇದೆಯಲ್ಲ, ನನ್ನ ಮೊಮ್ಮಗಳನ್ನ ನೋಡಬೇಕು ಅನ್ನೋದು, ಅದನ್ನ ನಾನು ಕೊಡೋಕ್ಕಾಗಲ್ಲ. ದೇವರಿದ್ದಾನೆ, ಊಟ ಮಾಡಿ, ಊಟ ಸಿಗ್ತಾ ಇದೆ ನೋಡಿ. ಮೊಮ್ಮಗಳು ನೋಡ್ತಿರೋ ಬಿಡ್ತಿರೋ ಅನ್ನಕ್ಕೆ ಅಲಿಯುವ ಪರಿಸ್ಥಿತಿ ಇದೆಯಲ್ಲ. ಮೊಮ್ಮಗಳು ನೋಡಬೇಕು ಅನ್ನೋ ದುಃಖಕ್ಕಿಂತ ದೊಡ್ಡ ದುಃಖ ಯಾವುದು? ಊಟ ಇಲ್ಲ ಅನ್ನೋ ದುಃಖ. ಅದಂತೂ ಭಗವಂತ ಕೊಟ್ಟಿದ್ದಾನಲ್ವಾ. ಇನ್ನು ಮಿಕ್ಕಿದ್ದು ಅವರು ಪ್ರಯತ್ನ ಮಾಡ್ತಾರೆ ಅಲ್ವಾ. ಪೆಟ್ರೋಲ್ ಬಂಕ್ ಇದೆ, ವಿಘ್ನೇಶ್ವರ ಪೆಟ್ರೋಲ್ ಬಂಕ್ ಅಂತ. ಮಾದನಾಯಕನಹಳ್ಳಿ ಚೇರ್ಮನ್ರು ಅದು ಸ್ವಾಮಿ ಪೆಟ್ರೋಲ್ ಬಂಕ್ ಅಂತ, ಅವ್ರದ್ದು ಪೆಟ್ರೋಲ್ ಬಂಕ್ ಇದೆ. ಅದು ಅವ್ರದ್ದು ಪೆಟ್ರೋಲ್ ಬಂಕಲ್ಲಿ 6 ವರ್ಷ ಕೆಲಸ ಮಾಡಿ ಮನೆಗೆ ಪೇಮೆಂಟ್ ತೊಗೊಂಬಂದು ನಮ್ಮ ಮಿಸಸ್ ಕೈಲಿ ಮಗಳ ಮದುವೆ ಮಾಡಿ ಸತ್ತಿ 1 ತಿಂಗಳಿಗೆ ಇವ್ರು ಆಚೆ ಬರ್ತಾರೆ. 3 ತಿಂಗಳು 2 ತಿಂಗಳು ಫೋಟೋ ಸಮೇತ ಬರ್ತಾರೆ ನನ್ನ ಆಶ್ರಮಕ್ಕೆ. ಇವರು ಹೆಂಡತಿ ಫೋಟೋ ಸಮೇತ ಬರ್ತಾರೆ, ಯಾಕಂದ್ರೆ ಫೋಟೋ ಇಟ್ಕೊಳ್ಳೋಕ್ಕೂ ಜಾಗ ಕೊಡಲ್ಲ. ಇಲ್ಲೇ ಅಮ್ಮನ ಕೈಲಿ ಇಲ್ಲೇ ತೊಗೊಂಬಂದು ಕೊಟ್ಟು ಬಂದು 1.5 ವರ್ಷ 2 ವರ್ಷ. ಹೆಂಡತಿ ಇದ್ದಿದ್ರೆ ಪಾಪ ಏನೋ ಒಂಚೂರು. ನಮ್ಮ ಮಿಸಸ್ಗೆ ಶುಗರ್ ಇತ್ತು, ತೀರೋಗ್ಬಿಟ್ರು. ನೊಂದ್ಕೊಳ್ಬೇಡಿ. ಬಂದು ಅವನು ನನಗೂ ಗಲಾಟೆ ಆಗಿ ನಾನು ಮರ್ಡರ್ ಮಾಡ್ಬೇಕಂತ ತೀರ್ಮಾನ ಮಾಡಿಬಿಟ್ಟಿದ್ದೆ. ಅಳಿಯನಿಗೆ ಮಗಳ ಭವಿಷ್ಯ ಹೋಗತ್ತಲ್ಲ, ಮೊಮ್ಮಗಳ ಭವಿಷ್ಯ ಹೋಗತ್ತಲ್ಲ ಅಂದ್ಬಿಟ್ಟು ನಾನು ಸುಮ್ಮನೆ
ಅಲ್ಲಿ ಕಚ್ಕೊಂಡು ನಾನು ಸುಮ್ಮನೆ ಆಗ್ಬೇಕು. ನೀವು ಅಳಿಯನ್ ಏನೋ ಮಾಡಬೇಕು ಅನ್ಕೊಂಡು ಮಾಡಬೇಕು ಅಂದ್ಕೊಂಡಿದ್ದೆ, ಏನ್ ಮಾಡ್ಬೇಕು ಅನ್ಕೊಂಡಿದ್ರಿ? ಮರ್ಡರ್ ಮಾಡಬೇಕು ಅಂತ. ಏನ್ ವಿಷಯಕ್ಕೆ? ಅದೇ ನನಗೆ ನಮ್ಮ ಮಿಸಸ್ ಇರೋವರೆಗೂ ಚೆನ್ನಾಗಿ ನೋಡ್ಕೊಂಡಮ್ಮ, ಮದುವೆ ಮಾಡೋವರೆಗೂ ಚೆನ್ನಾಗಿ ನೋಡ್ಕೊಂಡ. ನಮ್ಮ ಮಿಸಸ್ ಯಾವಾಗ ತಿರೋಗ್ಬಿಟ್ರು ನನಗೆ ಯಾವಾಗ ತಿಂತಾನೆ ಜಗಳ ಮಾಡಿ ನನಗೆ ಊಟ ಮಾಡ್ತಾಯಿದ್ದೆ, ಅನ್ನ ತಟ್ಟೆ ಕಿತ್ಕೊಂಡು ಈಚೆ ತಳ್ಳಿಬಿಟ್ಟ. ಇಲ್ಲಿ ಯಾರು ಕಿತ್ಕೋತಾ ಇಲ್ವಲ್ಲ, ಯಾರು ಇಲ್ಲ ಬಿಡಿ. ಆದ್ರೆ ಕರೆಕ್ಟ್ ಅಲ್ವಾ? ಇಲ್ಲಿ ಕೊಲ್ಲಬೇಕು ಅಂತ ಅಂದ್ಕೊಳ್ಬಾರ್ದು. ಹಾಂ, ಅವ್ರವ್ರಿಗೆ ನಿಮಗೆ ಆಯ್ತಾ. ಕಣ್ಣು ಆಪರೇಷನ್ ಆದಮೇಲೆ ಮೊಮ್ಮಗಳನ್ನ ತೋರಿಸ್ತಾರೆ ಪಂಕಜ, ಆಯ್ತಾ. ಧೈರ್ಯವಾಗಿ ಆಚೆ ಕರಿಯಮ್ಮ ಎಲ್ಲಾರ್ನು. ಕೂತ್ಕೊಳ್ಳಿ. ಮಾಲಕ ಮಾರ್ಕೊಡ್ಬೇಕು ತಾನೆ, ಮರ ಇಂಗ್ಲೀಷ್ ಕೊಡ್ಬೇಕಲ್ವಾ? ಕೋಲು ಅಂತಾರೆ ಬಿ ಪಿ ರೇಜ್ ಮಾಡ್ಕೊಡ್ತಾರೆ. ಇವ್ರಿಗೆ ಪಾಪ ಬಿ ಪಿ ಕಾಯಿಲೆ ತೆಗೆದುಕೊಂಡು ಎಷ್ಟು ದಿನ ಆಯ್ತು ಬಂದು? ನಾವು ಒಂದು 10 ತಿಂಗಳಾಯ್ತು. ನಾವು ಏನಕ್ಕೆ ಬಂದ್ರಿ? ಎಲ್ಲಿ ಮಲಗಿದ್ರಿ ಕರೆಕ್ಟಾಗಿ? ನಾವು ಬೀಗ ಹಾಕ್ಬಿಟ್ಟಿರು ಬೀಗದ ಮನೇಲಿ. ಅವೊಬ್ಬ ಕಿವಿ ಒಡವೆ ತೋರ್ದ್ನ, ಒಡವೆ ಬೀಗ ಹಾಕ್ಬಿಟ್ಟು ಕಳಿಸ್ಬಿಟ್ರು. ನಮ್ಮ ತಂಗಿಯ ಸುತ್ತೋಗಿದ್ದ. ಯಾರು? ನಮ್ಮ ತಂಗಿಯ ಕೃಷ್ಣ ಸುತ್ತೋಗಿದ್ದ. ಕೃಷ್ಣಣ್ಣ, ನೀನ್ ಯಾಕೆ ಆಚೆ ಮಲಗಿದ್ದಮ್ಮ? ಬೀಗ ಹಾಕ್ಬಿಟ್ಟಿರಲ್ವಾ? ಬೀಗ ಹಾಕಿದ್ರೆ ಬೀಗ ಹೊಡೆದ್ಬಿಟ್ಟು ಹೋಗ್ಬೇಕಿತ್ತು ಒಳಗೆ. ಹುಡುಗರು ಬಂದ್ರಲ್ಲ ಕೂಟ್ರಲ್ಲಿ, ಒಳಗಡೆ ಕೂಟ್ರು ಬರ್ತಾರೆ, ಪಾಲ ಮಾಡ್ಬಿಟ್ರು. ಏನಕ್ಕೆ ಫಾಲೋ ಮಾಡಿದ್ರು ನಿಂಗೆ? ಕೂಟ್ರಲ್ಲಿ ಒಂದು ಹುಡುಗಿ ಕರ್ಕತ್ತಾರೆ, ಒಂದು ಮುಗಿಸಿ ಪಾಲ ಮಾಡ್ಬಿಟ್ರು. ಮನೆ ಬೀಗ ಹಾಕಿದ್ರೆ ಹೊಡೆದ್ಬಿಟ್ಟು ಒಳಗೆ ಹೋಗ್ಬೇಕಲ್ವಾ? ಒಳಗಡೆ ಹೋಗಕ್ಕಾಗ್ಲಿಲ್ಲ. ಯಾಕಾಗಲ್ಲ? ಒಳಗೆ 100 ರೂಪಾಯಿ ಕೊಡ್ಲಿಲ್ಲ. 100 ರೂಪಾಯಿ ಕೊಡ್ಲಿಲ್ಲ. 3 ಬೀಗ ಹಾಕಿ 3 ಕಡೆ ಕೇಸ್ನೆಲ್ಲ. ಕೆಂಗಣ್ಣ ಹಾಸ್ಪಿಟ್ಲು ಮಾಗಡಿ ರೋಡಲ್ಲಿ ಮಲಗಿರ್ತಾರೆ. ಪೊಲೀಸ್ ಅವ್ರು ಹೋಗ್ತಾರೆ, ಮದ್ನಾಯಕನಹಳ್ಳಿ ಸ್ಟೇಷನ್ಗೆ ಕಳಿಸಿರ್ತಾರೆ. ಈ ಅಮ್ಮ ಬರೋಲ್ಲ. 2 ಸಲ ಊಟ ಗೀಟ ಕೊಟ್ಬಿಟ್ಟು ಬರ್ತಾರೆ. 3ನೇ ಸಲ ಮೇಡಮ್ ನೀವೇ ಬಂದ್ಬಿಡಿ, ಯಾಕೋ ಬರ್ತಾ ಇಲ್ಲ ಅವರು ಅಂತ. ನಾನು ಹೋಗ್ತೀನಿ ರಾತ್ರಿ 9-10 ಗಂಟೆಗೇನೋ ಹೋಗಿ, ಮೈಮೇಲೆ ಕರೆಕ್ಟಾಗಿರಲ್ಲ. ಆ ಕಡೆಯಿಂದ ಹೋಗ್ಬಿಟ್ಟು ಫಸ್ಟ್ ಲೈವ್ ಮಾಡೋಕ್ಕೆ ಮುಂಚೆ ಬಟ್ಟೆ ಎಲ್ಲ ಹೊಚ್ಬಿಟ್ಟು ಆಮೇಲೆ ಲೈವ್ ಮಾಡಿ ಆಟೋದಲ್ಲಿ ಎದ್ದೊಳಕ್ಕಾಗ್ತಿರಲ್ಲ. ಎದ್ದಳದಲ್ಲಿ ಅಲ್ಲಾಡಕ್ಕೂ ಆಗ್ತಿರ್ಲಿಲ್ಲ. ಅಂಥ ಟೈಮಲ್ಲಿ ನಾನು ಕರ್ಕೊಂಡು ಬರ್ತೀನಿ. ಈಗ ಆ್ಯಕ್ಚುಲಿ ಹಂಗಿದ್ದಾರೆ, ಬದುಕಿದ್ದಾರೆ, ಚೆನ್ನಾಗಿದ್ದಾರೆ. ನರ್ಮ ಸುನೀರ್ ಗೆಜ್ಜಿರಲ್ವಾ, ಕೂಟ ಶಿವನೇ ಕಂಡು ಹಜ್ಜಿಬಿಟ್ಟ. ಕೂಟಲ್ಲಿ ಮಗಳಿದ್ದಾರೆ, ಒಬ್ಬರು SLC ಓದ್ತಾ ಇದ್ದಾರೆ. ಆಮೇಲೆ ಒಬ್ರು ಮಗಳಿದ್ದಾರೆ, ಇವರಿಗೆ SLC ಓದ್ತಾ ಇದ್ದಾರೆ. ಮತ್ತು ಇವ್ರ ಮನೆಗೆ ಹುಡ್ಕೊಂಡು ಹೋಗಿದ್ದೆ, ತುಂಬ ಹುಡ್ಕೊಂಡೋಗಿ ಸರ್ಚ್ ಮಾಡಿ ಅವ್ರ ಮನೆಯವ್ರನ್ನೆಲ್ಲ ಹುಡುಕ್ದೆ. ಅವ್ರ ಗಂಡ ಒಂದ್ಸಲ ಬಂದರು, ಬಂದ್ಬಿಟ್ಟು ವಾಪಸ್ ಹೋದ್ರು. ಈ ಅಮ್ಮನೂ ಇರಲ್ಲ, ಕರ್ಕೊಂಡು ಹೋದ್ರು, ವೇಸ್ಟೇ. ಮತ್ತೆ ಇನ್ನೊಂದು ಕಡೆಗೆ ಹೋಗ್ತಾರೆ, ಮತ್ತೆ ಇನ್ನೊಂದು ಸ್ಟೇಷನ್, ಇನ್ನೊಂದು ಪ್ರಾಬ್ಲಮ್ ಸರಿ ಇಲ್ಲ. ಮೇಲೆ ಕಲ್ಲೊಡ್ದಂಗೆ ಕಲ್ಲೊಡಿತು ಹೊಡಿತಾರೆ, ಮನೆಗಿಂತ ಕಲ್ಲೊಡ್ದಂಗೆ ಕಲ್ಲೊಡಿತಾರೆ. ನಾಳೆ ಸ್ವತಃ ಕಲ್ಲು ಹೊಡಿಯೋದು. ಏನಿದು? ತಾಲಿ ತಾಲಿ ತಾಳಿ 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 ಒಂದು 10 ತಾಳಿ ಕಟ್ಕೋತಾರೆ ಅವರು. ಒಂದೇ ತಾಲಿ 10 ತಾಲಿ ಕಟ್ಕ. ಅವತ್ತು 10 ದಾರ ಹಾಕಿದ್ರಲ್ಲ, ಇನ್ನು ಒಂದೇ ಕಟ್ಕೋಬೇಕು. ಸಾಕ? ಅವತ್ತು 10 ಕಟ್ಕೊಂಡಿದ್ದು 10 ಜನ ಗಂಟೆ ಕಟ್ಕೋಬೇಕಾಯ್ತದೆ. ಒಬ್ಬರಿಗೆ ಸಾಕು, 12 ಜನ ಕಟ್ಕೋಕ್ಕಲ್ಲ. ಆಮೇಲೆ ಮದುವೆ ಮಾಡಿ ಅಂತ ಕೂತಿದ್ದಾರೆ. ಮೊನ್ನೆ ಗಂಡು ನೋಡಿ ಅಂತ ತಿಂದಿದ್ದಾರೆ. ಗಂಡು ನೋಡ್ಬೇಕಲ್ವಮ್ಮ? ಮೊನ್ನೆ ಹೇಳಿದ್ರಿ ನೀವು. ಈ ಮಾಲಕ ನೋಡೋರು ಗಂಡ, ಹಾ, ಚಿಗೋಟಿ ಮಾಲಕ. ಈಗ ನಿಮ್ಗೆ ಗಂಡು ನೋಡೋರ? ಒಪ್ಪಿಗೆ ಆಯ್ತಾ? ಇನ್ನು ತಾಳಿ ಕಟ್ಟಿದ್ವಿ. ಹೇಮಂತ ಚೀಳ ಹೇಮಂತ ಯಾರು? ಚೀಳ ಹೇಮಂತ. ಹೇಮಂತ್ ತಾಳಿ ಕಟ್ಟಿರೋದ? ಎಲ್ಲೋದ ಮತ್ತೆ ಹೇಮಂತ? ಇಲ್ಲಿ ಅವ್ರ ಮಾತಕ್ಕ, ಇಲ್ಲಿ ಅವ್ರು ಏನ್ ಮಾಡ್ತಾವನಲ್ಲಿ? ಕೆಲಸ ಮಾಡ್ತಾ ಬತ್ಪಡಿ ಕೆಲಸ ಮಾಡ್ತಾರೆ. ನಿಮ್ ಗಂಡನ ಹೆಸರೇನು? ಅಮರೇಶ. ಅಮರೇಶ ಹೇಮಂತ. ಈಗ ಹುಡುಗ ಹುಡುಕ್ತಾರದು ಯಾವ ಊರು? ಇನ್ನೊಂದು ಶಿವಮೊಗ್ಗ ಹುಡುಗ. ನಮಸ್ಕಾರ ಅಣ್ಣ. ಆಗ್ಲವ, ಊಟ ಮಾಡಿದ್ರಾ? ಊಟ ಆಯ್ತಾ? ಊಟ ಆಯ್ತು. ಆಯ್ತು, ಒಳ್ಳೇದಾಗ್ಲ. ಓಹ್ ತಾಯಿ, ಕನ್ನಡ ಬರಲ್ಲ? तुम्हारा पति क्या काम करता है? हाँ? श्री सोनवा चौधरी मुख्यमंत्री। मुख्यमंत्री किधर का मुख्यमंत्री? मधुबनी दरभंगा पटना। मधुबनी दरभंगा पटना 3 राज्यಕ್ಕೆ मुख्यमंत्री इधर नಮಗೆ मुख्यमंत्री ಹೆಂಡತಿ ಇದ್ದಾರೆ. बच्चे किधर है? बच्चे कितना है मुख्यमंत्री का? बच्चे 3 राज्य का मुख्यमंत्री. ಇವತ್ತವರೆಗೂ ಗೊತ್ತಿಲ್ಲ ಸರ್. ಅವ್ರು ಕನ್ನಡ ಕಲ್ತಿಲ್ಲ, ನಾವು ಕೇಳ್ತೀವಿ ಮುಖ್ಯಮಂತ್ರಿ ಹೆಂಡತಿ ಅಂತ ಹೇಳ್ತಾರೆ ಅಷ್ಟೇ, ಏನು ಗೊತ್ತಿಲ್ಲ ನಮಗೆ. ಆಗಲಿ. ಓ ಅಮ್ಮವರು? ಅವರು ಕನ್ನಡ ಬರಲ್ಲ, ಇವರು ಮಾತಾಡಲ್ಲ. ಅವರು ಮಾದನಾಯಕನಹಳ್ಳಿ ಸ್ಟೇಷನ್. ಈಗ ಅವ್ರಿಗೇನು ಗೊತ್ತಿಲ್ಲ, ಅವ್ರು ಏನೋ ಅವ್ರ ಭಾಷೆಯಲ್ಲಿ ಹೇಳ್ತಾರೆ. ಗರ್ಕಿದ್ದಾರೆ, ಇದು ಎತ್ಕೊಂಡು ಹೊಡಿಯೋದು ಅಂದ್ರೆ ತುಮಾರ ಗರ್ ಗರ್ ತುಮಾರ ಗರ್ ಕಿದ್ದಾರೆ, पति किधर है? कुचड़ कर रही है, बैठल रही, बच्चे किधर है? बैठल रही है। कितना बच्चे है? बैठल रही। बच्चे कितने है? कुछ बच्चा को जो नहीं। ನಮ್ಮ ಅಪ್ಪರೇ ನಂಗೆ ಭಾಷೆ ಇರ್ತಿಲ್ಲ. ಇವಳಂತೂ ಇನ್ನೂ ಮಾತಾಡಲ್ಲ ಒಂದುವೇ. ಅಷ್ಟು ಇವಳೇನಿಲ್ಲ, ಹಿಂಗಂತಾಳೆ ಅಷ್ಟೇ ಇವಳು. ಅವ್ರಿಗೆ ಭಾಷೆ ಬರಲ್ವಾ? ಯಾವುದು ಕನ್ನಡನೂ ಇರಲ್ಲ, ಹಿಂದಿನೂ ಬರಲ್ಲ, ಯಾವುದು ಬರಲ್ಲ. ಇವಳು ಹಿಂಗೆ ಇರ್ತಾಳೆ. ಇವತ್ತವರೆಗೂ ಒಂದು ಮಾತಾಡಿಲ್ಲ ಅವಳು. ಓ ಅಮ್ಮವರು? ನಮ್ಮ ಮನೆ ದೊಡ್ಡ ಮಗಳು. ಓ ದೊಡ್ಡ ಮಗಳು. ಈ ಮನೆಗೆ ದೊಡ್ಡ ಮಗಳು. ಓ ಬಂದಾಗ ನೀವು ಹಾಡು ಹೇಳೋರ ಅಂತ ಕೇಳ್ತಾ ಇದ್ರು. ಹೌದಾ? ನೀವೇನು ಹಾಡು ಹೇಳೋದು? ಹೇಳ್ತಾರ ಅವ್ರು, ಚೆನ್ನಾಗಿ ಹೇಳ್ತಾರೆ. ಆಮೇಲೆ ಇವರು ಒಂದೊಳ್ಳೆ ಹಾಡು ಹೇಳ್ತಾರೆ. ಹಾಡು ಹೇಳ್ತೀರಾ ಅಂತ ಅವ್ರಿಗೆ ಕೇಳಿಸಲ್ಲ. ಹಾಡು ಹೇಳಿ ಅಂತ ಹೇಳ್ತಾ ಇದ್ದಾರೆ. ಒಂದು ತಾಯಿ ಬಗ್ಗೆ ಹೇಳಿದ್ರಲ್ಲ ಹಾಡು,
ಅದು ತುಂಬ ಚೆನ್ನಾಗಿದೆ. ಅದನ್ನು ನಿಮ್ಮ ಅಮ್ಮನ ಬಗ್ಗೆ ಹೇಳಿದ್ರಲ್ಲ, ಅವ್ರಿಗೆ ಈ ಥರನೇ ಜೋರಾಗಿ ಮಾತಾಡಬೇಕು. ದಯವಿಟ್ಟು ಯಾಕೆ ಕಿರಿಸ್ತಾರೆ ಅಂತ ಲೈವಲ್ಲಿ ಒಂದಷ್ಟು ಪದಗಳು ಬರ್ತವೆ. ಇದೇ ಪರಿಸ್ಥಿತಿ. ಅಮ್ಮ ಇರೋ ಹಸಿ ಕೂಗ್ಸೋಣ, ಆಮೇಲೆ ಕುಕ್ಕರಲ್ಲ ಕೂಗ್ಸೋಣ. ಇರ್ಲಿ ಕೇಳಿಸ್ಕೊಳ್ಳಿ. ಅದು ಮೋಡ ಮಳೆ ನೀವೇ ಅಂದಾಜು ಮಾಡ್ಕೊಳ್ಳಿ. ಬಟ್ ನ್ಯಾಚುರಲ್ ಅಲ್ಲ. ಇಲ್ಲಿ ಅಮ್ಮನ ಬಗ್ಗೆ ಹಾಡು ಹೇಳಿದ್ರಲ್ಲ, ಅದನ್ನ ಹೇಳಿ ಈಗ ಹೇಳಿ. ದೇವೀಂ ಪ್ರಸನ್ನಂ ಅಭಯಾಂ ವರದಾಂ ನರರೂಪಧರಾಂ ಜನನೀಂ ಜಾಗೃತಿಂ. ದೇವೀಂ ಪ್ರಸನ್ನಂ ಅಭಯಾಂ ವರದಾಂ ನರರೂಪಧರಾಂ ಜನನೀಂ ಜಾಗೃತಿಂ. ಓ ಚೆನ್ನಾಗಿದೆ. ಎಲ್ಲಿ ಕಲ್ತ್ರಿ? ಕೇಳಿಸ್ಕೊತಾ ಇದ್ದೆ. ಪಿಟೀಲ್ ಚೌಡಯ್ಯನವರು ಅಂತ ಕೇಳಿದಿರಲ್ಲ, ಅವರ ಸ್ಟೂಡೆಂಟ್. ಹೌದಾ? ಪಿಟೀಲ್ ಚೌಡಯ್ಯ ಅವರ ಸ್ಟೂಡೆಂಟ್ ನೀವು ಪಿಟೀಲ್ ನುಡಿಸ್ತೀರಾ? ಪಿಟೀಲ್ ಸ್ವಲ್ಪ ಬರುತ್ತೆ. ವೀಣೆ ಕಲ್ತ್ಕೊಳ್ತಾ ಇದ್ದೆ. ವೀಣೆ ನಾನೇ ಕಲ್ತ್ಕೊಂಡೆ. ಅವ್ರು ನುಡ್ಸೋದು ನೋಡಿ ಅಂದ್ರೆ ಕ್ಲಾಸಸ್ಗೆಲ್ಲ ಹೋಗಿಲ್ಲ. ನೋಡಿ ಆಮೇಲೆ ಕಾಲೇಜಲ್ಲಿ ಇದ್ದಾಗ ಇವರು ಸೀತಾ ಶ್ರೀನಿವಾಸ್ ಅವರದ ಇವ್ರ ಹತ್ರ ಸಿತಾರ್ ಬರ್ತಾರೆ. ಓ, ಸಂಗೀತ ಜ್ಞಾನ ಭಾಳ ಇದೆ ನಿಮಗೆ. ಏನಿಲ್ಲಪ್ಪ, ತಮ್ಮನ್ ಸಾವಿರದ ಒಳ್ಳೇದು. ಏನು ಓದಿದ್ದೀರಾ? ಡಿಗ್ರಿ ಓದಿದ್ದೀರಾ? ಇಂಗ್ಲೀಷೆಲ್ಲ ಮಾತಾಡ್ತೀರಾ? ಹೌದಾ? ಇಂಗ್ಲೀಷ್ ಬರುತ್ತಾ? ಅಯ್ಯೋ, ನೀವೇ ಎಲ್ಲ ಹೇಳ್ತಾ ಇದ್ದೀರಲ್ಲ. ಇಂಗ್ಲೀಷ್ ಬರುತ್ತಾ? ತಮಾಷೆ ಮಾಡ್ತಾ ಇದ್ದೀರಲ್ಲ. ಇಲ್ಲ ಇಲ್ಲವ್ವ, ಇಂಗ್ಲೀಷ್ ಮಾತಾಡ್ತೀರಾ? ಅಂದರೆ ನನಗೆ ಪೋಸ್ಟ್ ಗ್ರಾಜುಯೇಷನ್ ಮಾಡೋಕ್ಕಾಗಲ್ಲ, ಸ್ವಲ್ಪ ಹುಷಾರಿರ್ಲಿಲ್ಲ. ಅಮ್ಮ ಅದಕ್ಕೆ ಬೇಡ ಇವಾಗ ಸದ್ಯಕ್ಕೆ ಹೋಗ್ಬೇಡಮ್ಮ ಅಂತ ಅಮ್ಮ ಇದ್ರು. ಇಲ್ಲಿಗೆ ಬಂದು ಎಷ್ಟು ದಿನ ಆಯಿತು? ಆಯ್ತು, 2 ವರ್ಷ ಆಗೋಯ್ತು. 2 ವರ್ಷ ಆಯಿತು. ಎಲ್ಲಿಯವರು ನೀವು? ಯಾವ ಊರು? ನಾವು ಬೆಂಗಳೂರೇನಾ? ಆರೋಗ್ಯವಾಗಿದ್ದೀರಾ? ಆರೋಗ್ಯ ಇದೆಯಾ? ಯಾವ್ದು ನಿಮ್ಮ ಇಷ್ಟ ದೇವರು? ಯಾವ ದೇವರು ಇಷ್ಟ ನಿಮಗೆ? ಕೃಷ್ಣ, ಗಣಪತಿ, ದೇವಿ, ದುರ್ಗೈ. ರಾಘವೇಂದ್ರ ಹಣೆಯಲ್ಲಿ ಬೊಟ್ಟು ಚೆನ್ನಾಗಿ ಇಟ್ಟಿದ್ದೀರಾ, ಚೆನ್ನಾಗಿ ಕಾಣುತ್ತೆ. ನಂಗೆ ಸ್ವಲ್ಪ ಅಗಲ ಇಟ್ಕೊಂಡೆ ನೀವು. ಭಾಳ ಒಳ್ಳೇದು. ಚಿಕ್ಕದು ಇಟ್ಟು ರೂಢಿ ಇಲ್ಲ, ಅಭ್ಯಾಸ. ಆಗ್ಲಿಂದಲೂ ಇಷ್ಟೇ ಚೆನ್ನಾಗಿ ನಾಮ ಇಡ್ತೀರಾ, ಅಂದರೆ ಬೊಟ್ಟು ಇಡ್ತೀರಾ? ಆಗ್ಲಿಂದಲೂ ಇಡ್ತೀರಾ? ರೂಢಿ. ಒಳ್ಳೇದವ್ವ. ಮಾಡ್ಕೊಂತಲ್ಲ, ನಾವು ಮಾಡ್ಕೊಂಡು ಹೇಗಾಗುತ್ತ. ಅವ್ರಿಗೆ ಆಲ್ರೆಡಿ ಹುಡುಕ್ತಾ ಇದ್ದು ನೋಡ್ಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ತುಂಬಾ ಸ್ಟ್ರೆಸ್ ಆಗುತ್ತೆ ಅಂಥದ್ರಲ್ಲೂ ಹೆಂಗೋ ಕೆಲಸ ಮಾಡ್ಕೊಂಡು ಆಕ್ಟಿವ್ ಆಗಿದ್ದೀನಿ ನಾನು. ಅದು ಸ್ವಲ್ಪ ಮೋಡ. ಅವರು 100 ಜನ ಬಂದ್ರು ವಾಯ್ಸ್ ಕೊಡ್ತಾರೆ, ನಾವು ಕೂಡ ಸ್ವಲ್ಪ ಅಗ್ಲಾನೇ ಇಟ್ಟು ರೂಢಿ. ಅದಕ್ಕೆ ಸೂಪರ್, ಚೆನ್ನಾಗಿದೆ. ಒಳ್ಳೇದಾಗ್ಲವ. ಇವಳು ಮಾಲಾ ಅಂತ ಬಾಯಿ ತುಂಬಾ ಹರಿಸಿ ಯಾವಾಗ್ಲೂ ಮೊಬೈಲ್ ಹಿಂಗೆ ಇಟ್ಕೊಂಡಿರ್ತಾಳೆ ಕೈಯಲ್ಲಿ. ಅದು ಅಭ್ಯಾಸ. ಬಾಯಿ ತುಂಬಾ ಹರಕೆ ಇರ್ಲಿ ನಂಗೆ ಅಷ್ಟೇ. ಏನು ಒಳ್ಳೇದಾಗುತ್ತವ. ಶುಭವಾಗ್ಲಿ. ತುಂಬ ಅವ್ರ ಮನೇಲಿ ಕಷ್ಟದ ದಿನಗಳು. ಅವ್ರ ಅಮ್ಮ ಒಬ್ಬರಿದ್ದಾರೆ, ವಯಸ್ಸಾಗೋಗಿದೆ ಪಾಪ. ಅವ್ರ ಅಮ್ಮ 2 ಸಲ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಮಹಾಲಕ್ಷ್ಮಿ ಹೀಗೆ ಫೋನ್ ಯಾವಾಗಲೂ ಇಟ್ಕೊಂಡಿರ್ತಾಳೆ, ಏನೂ ಗೊತ್ತಾಗಲ್ಲ ಪಾಪ. ನೋಡಿ, ಅದು ಮೊಬೈಲ್ ಹಾಗೆ ಇಟ್ಕೊಂಡಿರ್ತಾಳೆ ಯಾವಾಗಲೂ, ಹಾಗೆ ಹೀಗೆ ಮಾತಾಡ್ತಿರ್ತಾಳೆ ಯಾವಾಗಲೂ. ಹೀಗೆ ಇನ್ನೂ ಚಿಕ್ಕ ಹುಡುಗಿ. ಎಷ್ಟು ವರ್ಷ ಇರಬೇಕು? ಒಂದು 22, 23, 25 ಒಳಗೆ ಏನಿದ್ರು ಪಾಪ. ಅವ್ರ ತಾಯಿ ಫಸ್ಟು ಮನೆ ಕೆಲಸ ಮಾಡ್ತಿದ್ಲಂತೆ ಪಾಪ. ಅದಾದ್ಮೇಲೆ ಏನಾಯ್ತು ಗೊತ್ತಿಲ್ಲ, ಈ ಥರ ಆಗ್ಬಿಟ್ಟಿದ್ದಾಳೆ. ಯಾವಾಗಲೂ ಕಿವಿ 24/7 ಹಿಂಗೆ ಇಟ್ಕೊಂಡೇ ಇರ್ತಾಳೆ. ಮೊಬೈಲ್ 24/7. ಫೋನ್ ಇದೆಯಾ? ಇಲ್ಲ, ಹಾಗೆ ಸುಮ್ಮನೆ ಕೈ. ಅದಕ್ಕೆ ಅವಳ ಮೊಬೈಲ್ ಅಂತ ಕರಿತೀವಿ. ಇನ್ನು ಇವಳು RMC ಪೊಲೀಸ್ ಸ್ಟೇಷನ್ ಬಂದು 2 ವರ್ಷ ದಾಟ್ತು. ಇವತ್ತವರೆಗೂ ಏನೂ ಗೊತ್ತಿಲ್ಲ. ಅವಳು ಕನ್ನಡ ಬರಲ್ಲ. ಇವಳಿಗೆ 2 ಕಾಲು ಸ್ವಾಧೀನ ಇಲ್ಲ. ಕುತ್ಕೊಂಡು ಹಿಂಗೆ ಜರಿಗ್ತಾಳೆ. ಇವಳು RMC ಸ್ಟೇಷನ್ ಎಲ್ಲ ಆಲ್ಮೋಸ್ಟ್ ಯಶವಂತಪುರ ನಮ್ಗೆ ಜಾಸ್ತಿ. ಯಾಕೆಂದ್ರೆ ಆ ಊರಿಂದ ಬಂದ್ಬಿಟ್ಟಿರ್ತಾರೆ, ಅಲ್ಲಿ ಉಳ್ಕೊಂಡಿರ್ತಾರೆ. ಹೌದು, ಇದು 2 ಕಾಲು ಒಳಗೆ ಸ್ವಾಧೀನ ಇಲ್ಲ. ಬಂದಾಗ ತುಂಬಾ ವಿಚಿತ್ರವಾಗಿದ್ವಿ. ಈಗಿದ್ದಾಳೆ ಹಾಗೆ ಕುತ್ಕೊಂಡು ಹೋಗ್ತಾಳೆ. ಒಳ್ಳೇದಾಗಲಿ.